ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಕಾಣಿಸಿಕೊಳ್ಳುವುದಕ್ಕೆ ಒಂದು ಕಾರಣವಿದೆ. ನಾನು ಕೃಷ್ಣನು, ಪಾರ್ಥ. ಇಂದು ನಿನ್ನೊಳಗೆ ಒಂದು ನೋವಿದೆ, ಒಂದು ಆಯಾಸವಿದೆ. ಯಾಕೆ ಜನ ನನ್ನನ್ನು ಹೀಗೆ ನಡೆಸಿಕೊಳ್ಳುತ್ತಾರೆ? ಯಾಕೆ ನಾನು ಮತ್ತೆ ಮತ್ತೆ ತಲೆಬಾಗುತ್ತೇನೆ? ಯಾಕೆ ನನ್ನ ಮಾತಿಗೆ ಬೆಲೆ ಇಲ್ಲ? ಪಾರ್ಥ, ಇಂದು ನೀನು ಕೇಳಬೇಕಾದ ವಿಷಯ ಸ್ವಾಭಿಮಾನ. ನಿನ್ನ ಸ್ವಂತ ಗಡಿ, ನಿನ್ನ ಆತ್ಮದ ಘನತೆ. ಸ್ವಾಭಿಮಾನ ಎಂದರೇನು? ಪಾರ್ಥ, ಸ್ವಾಭಿಮಾನ ಎಂದರೆ ಅಹಂಕಾರ ಅಲ್ಲ. ಸ್ವಾಭಿಮಾನ ಎಂದರೆ ನಿನ್ನ ಆತ್ಮಕ್ಕೆ ನೀನು ಕೊಡುವ ಗೌರವ. ನೀನು ಯಾರೆಂದು ನಿನಗೆ ತಿಳಿದಿದ್ದರೆ ಯಾರ ಮುಂದೆಯೂ ಕೀಳಾಗಿ ನಿಲ್ಲಲಾರೆ. ಪಾರ್ಥ, ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ಪ್ರತಿಯೊಂದು ಆತ್ಮವೂ ನನ್ನ ಅಂಶ. ನೀನು ನನ್ನಿಂದ ಹುಟ್ಟಿದ ಬೆಳಕು. ನಿನ್ನನ್ನೇ ಕಡೆಗಣಿಸುವುದು ನನ್ನನ್ನೇ ಅಪಮಾನಿಸಿದಂತೆ. ಯಾಕೆ ಸ್ವಾಭಿಮಾನ ಮುರಿಯುತ್ತದೆ? ಪಾರ್ಥ, ಬಾಲ್ಯದಿಂದಲೇ ನಮಗೆ ಕಲಿಸಲಾಗಿದೆ, ಎಲ್ಲರನ್ನೂ ಒಪ್ಪಿಕೋ, ಇಲ್ಲ ಅನ್ನಬೇಡ, ಸಹಿಸಿಕೋ. ಇದರ ಪರಿಣಾಮ, ನೀನು ಇತರರ ಖುಷಿಗಾಗಿ ಬದುಕಲು ಕಲಿತೆ. ನಿನ್ನ ಒಳಗಿನ ಧ್ವನಿಯನ್ನು ಅಡಗಿಸಿದೆ. ಪಾರ್ಥ, ಇತರರಿಗಾಗಿ ನೀನೇ ಕರಗಿ ಹೋದರೆ ನೀನು ಉಳಿಯುತ್ತೀಯಾ? ಇಲ್ಲ ಅನ್ನುವ ಧೈರ್ಯ. ಪಾರ್ಥ, ನಿನ್ನ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಶಬ್ದ ಇಲ್ಲ. ಯಾರಾದರೂ ನಿನ್ನ ಶಕ್ತಿ ಬಳಸಿಕೊಳ್ಳಲು ಬಂದಾಗ ಇಲ್ಲ. ಯಾರಾದರೂ ನಿನ್ನ ಸಮಯ ವ್ಯರ್ಥ ಮಾಡಲು ಬಂದಾಗ ಇಲ್ಲ. ಯಾರಾದರೂ ನಿನ್ನ ಮೌಲ್ಯ ಕಡಿಮೆ ಅಂದಾಗ ಇಲ್ಲ. ಪಾರ್ಥ, ಇಲ್ಲ ಎಂಬುದು ನಿರಾಕರಣೆಯಲ್ಲ, ಅದು ನಿನ್ನ ಆತ್ಮದ ರಕ್ಷಣೆ. ಹೂವು ತನ್ನ ಎಲ್ಲಾ ಸುವಾಸನೆ ಒಂದೇ ಬಾರಿ ಚೆಲ್ಲಿದರೆ ಬೇಗ ಒಣಗುತ್ತದೆ. ನಿನ್ನ ಶಕ್ತಿ, ಸಮಯ, ಪ್ರೀತಿ ಅಮೂಲ್ಯ. ಸರಿಯಾದ ಜಾಗದಲ್ಲಿ ಮಾತ್ರ ಕೊಡು. ಗಡಿ ಎಂದರೇನು? ಪಾರ್ಥ, ಗಡಿ ಎಂದರೆ ಗೋಡೆ ಅಲ್ಲ. ಗಡಿ ಎಂದರೆ ನಾನು ಇಲ್ಲಿಯವರೆಗೆ ಮಾತ್ರ ಒಪ್ಪುತ್ತೇನೆ ಎಂಬ ಸ್ಪಷ್ಟತೆ. ತೋಟಕ್ಕೆ ಬೇಲಿಯಿಲ್ಲದಿದ್ದರೆ ಪ್ರಾಣಿಗಳು ಹಾಳು ಮಾಡುತ್ತವೆ. ನಿನ್ನ ಜೀವನಕ್ಕೂ ಹಾಗೆಯೇ. ಗಡಿಯಿಲ್ಲದಿದ್ದರೆ ಎಲ್ಲರೂ ನಿನ್ನ ಶಾಂತಿ, ಸಮಯ, ಶಕ್ತಿ ತಮ್ಮ ಇಷ್ಟದಂತೆ ಬಳಸಿಕೊಳ್ಳುತ್ತಾರೆ. ಗಡಿಯಿಲ್ಲದಿದ್ದರೆ ಏನಾಗುತ್ತದೆ? ಪಾರ್ಥ, ನೀನು ಎಲ್ಲರನ್ನೂ ಖುಷಿ ಮಾಡಲು ಪ್ರಯತ್ನಿಸುತ್ತೀಯ, ಆದರೆ ಕೊನೆಗೆ ನೀನೇ ದುಃಖಿಯಾಗಿ ಉಳಿಯುತ್ತೀಯ. ನಿನ್ನನ್ನು ನೋಯಿಸಿದವರ ಮುಂದೆಯೂ ನಗುತ್ತಾ ನಿಲ್ಲುತ್ತೀಯ. ನಿನ್ನ ಕನಸುಗಳನ್ನೇ ಮರೆಯುತ್ತೀಯ. ಪಾರ್ಥ, ಇದು ಒಳ್ಳೆಯತನ ಅಲ್ಲ, ಇದು ನಿನ್ನ ಆತ್ಮದ ದ್ರೋಹ. ಅವರು ನಿನ್ನನ್ನು ಗೌರವಿಸಲಿಲ್ಲ, ಬದಲಾಗಿ ಬಳಸಿಕೊಳ್ಳಲು ಕಲಿತರು. ನಿನ್ನ ಮೌಲ್ಯ ನೀನು ಅರಿಯು. ಪಾರ್ಥ, ಚಿನ್ನವನ್ನು ಮಣ್ಣಿನ ಬೆಲೆಗೆ ಮಾರಿದರೆ ತಪ್ಪು ಯಾರದ್ದು? ಮಾರಾಟ ಮಾಡಿದವರದ್ದು. ನೀನೂ ಚಿನ್ನದಂತೆ, ಆದರೆ ನೀನೇ ನಿನ್ನನ್ನು ಮಣ್ಣಿನ ಬೆಲೆಗೆ ಕೊಡುತ್ತಿದ್ದೀಯಾ? ಯಾರು ನಿನ್ನ ಗೌರವ ಮಾಡುವುದಿಲ್ಲವೋ ಅವರಿಗಾಗಿ ನಿನ್ನ ಶಕ್ತಿ ವ್ಯರ್ಥ ಮಾಡಬೇಡ. ಸ್ವಾಭಿಮಾನ ಮತ್ತು ಅಹಂಕಾರ. ಪಾರ್ಥ, ಅಹಂಕಾರ ಎಂದರೆ ನಾನು ಬೇರೆಯವರಿಗಿಂತ ಮೇಲು. ಸ್ವಾಭಿಮಾನ ಎಂದರೆ ನಾನು ನನ್ನ ಆತ್ಮಕ್ಕೆ ಗೌರವ ಕೊಡುತ್ತೇನೆ. ನಮ್ರನಾಗಿರು, ಆದರೆ ಬಗ್ಗಬೇಡ. ಪ್ರೀತಿಸು, ಆದರೆ ನಿನ್ನನ್ನೂ ಪ್ರೀತಿಸು. ಸ್ವಾಭಿಮಾನಿ ಮನುಷ್ಯನ ಲಕ್ಷಣಗಳು. ಪಾರ್ಥ, ಸ್ವಾಭಿಮಾನಿಯುಳ್ಳ ಮನುಷ್ಯ ಎಲ್ಲರಿಗೂ ಒಪ್ಪಿಗೆ ಕೊಡುವುದಿಲ್ಲ. ಸ್ಪಷ್ಟವಾಗಿ ಮಾತನಾಡುತ್ತಾನೆ. ತನ್ನ ಮೌಲ್ಯಗಳನ್ನು ಬಿಡುವುದಿಲ್ಲ. ತನ್ನ ಸಮಯವನ್ನು ಗೌರವಿಸುತ್ತಾನೆ. ಪಾರ್ಥ, ಇಂತಹ ಮನುಷ್ಯನನ್ನು ಜಗತ್ತು ಗೌರವಿಸುತ್ತದೆ, ಏಕೆಂದರೆ ಅವನು ಮೊದಲು ತನ್ನನ್ನು ತಾನು ಗೌರವಿಸಿದ. ಸಂಬಂಧಗಳಲ್ಲಿ ಗಡಿ. ಪಾರ್ಥ, ಕೆಲವು ಸಂಬಂಧಗಳು ನಿನ್ನನ್ನು ಬೆಳೆಸುತ್ತವೆ, ಕೆಲವು ಸಂಬಂಧಗಳು ನಿನ್ನನ್ನು ಸುಡುತ್ತವೆ. ನಿನ್ನ ಜೀವನ ಅರಳಿಸುವ ಸಂಬಂಧಗಳನ್ನು ಕಾಪಾಡು. ನಿನ್ನ ಶಾಂತಿ ಕದ್ದ ಸಂಬಂಧಗಳಿಂದ ದೂರವಿರು. ಇದು ಕ್ರೌರ್ಯ ಅಲ್ಲ, ಇದು ಜ್ಞಾನ. ಪ್ರತಿ ಸಂಬಂಧದಲ್ಲಿ ಕೇಳಿಕೋ, ಈ ಸಂಬಂಧ ನನ್ನನ್ನು ಉತ್ತಮನಾಗಿ ಮಾಡುತ್ತಿದೆಯೇ ಅಥವಾ ಕಡಿಮೆ ಮಾಡುತ್ತಿದೆಯೇ? ಗಡಿ ಹೇಗೆ ಹಾಕುವುದು? ಪಾರ್ಥ, ಮೊದಲ ಹೆಜ್ಜೆ ನಿನ್ನ ಮೌಲ್ಯಗಳೇನು ಎಂದು ತಿಳಿ. ನಿನ್ನ ಶಾಂತಿಯೇ? ನಿನ್ನ ಸಮಯವೇ? ನಿನ್ನ ಆರೋಗ್ಯವೇ? ಎರಡನೇ ಹೆಜ್ಜೆ ಯಾವ ವರ್ತನೆ ಆ ಮೌಲ್ಯಗಳನ್ನು ಮೀರುತ್ತಿದೆ ಎಂದು ಗುರುತಿಸು. ಮೂರನೇ ಹೆಜ್ಜೆ ಶಾಂತವಾಗಿ ಹೇಳು, ಇದು ನನಗೆ ಸ್ವೀಕಾರ್ಯ ಅಲ್ಲ. ನಾಲ್ಕನೇ ಹೆಜ್ಜೆ ಗಟ್ಟಿಯಾಗಿ ಹಿಡಿದುಕೋ, ಒತ್ತಡ ಬಂದಾಗ ಬಗ್ಗಬೇಡ. ಪಾರ್ಥ, ಗಡಿ ಹಾಕಿದ ಮೊದಲ ಬಾರಿ ಕಷ್ಟ, ಆದರೆ ಪ್ರತಿ ಬಾರಿ ಸುಲಭವಾಗುತ್ತದೆ. ಕ್ಷಮೆ ಮತ್ತು ಗಡಿ. ಪಾರ್ಥ, ಕ್ಷಮಿಸುವುದು ನಿನ್ನ ಮನಸ್ಸನ್ನು ಮುಕ್ತಗೊಳಿಸುತ್ತದೆ, ಆದರೆ ಮತ್ತೆ ಅದೇ ನೋವನ್ನು ಅನುಭವಿಸಲು ಅವಕಾಶ ಕೊಡಬೇಕಿಲ್ಲ. ಕ್ಷಮೆ
ನಾನು ದ್ವೇಷ ಇಟ್ಟುಕೊಳ್ಳುವುದಿಲ್ಲ. ಗಡಿ, ನಾನು ಮತ್ತೆ ನೋಯುವ ಅವಕಾಶ ಕೊಡುವುದಿಲ್ಲ. ಇವೆರಡೂ ಒಟ್ಟಿಗೆ ಇರಬೇಕು. ಕೃಷ್ಣನ ಸಂದೇಶ. ಪಾರ್ಥ, ಕುರುಕ್ಷೇತ್ರದಲ್ಲಿ ನೀನು ಬಿಲ್ಲು ಕೆಳಗೆ ಹಾಕಿದೆ. ನಾನು ಹೋರಾಡಲಾರೆ ಎಂದೆ. ನಾನು ಹೇಳಿದೆ, ಎದ್ದೇಳು ಪಾರ್ಥ. ಭಯದಿಂದ ಅಲ್ಲ, ಸ್ವಾಭಿಮಾನದಿಂದ ಹೋರಾಡು. ನಿನ್ನ ಜೀವನವೂ ಒಂದು ಕುರುಕ್ಷೇತ್ರ. ಭಯದ ವಿರುದ್ಧ, ಸಂಶಯದ ವಿರುದ್ಧ, ಅಥವಾ ಇತರರ ನಿರೀಕ್ಷೆಯ ವಿರುದ್ಧ ಸ್ವಾಭಿಮಾನದಿಂದ ನಡೆಸು. ದೇವರ ಸಂಬಂಧ. ಪಾರ್ಥ, ನೀನು ಸ್ವಾಭಿಮಾನದಿಂದ ಇದ್ದಾಗ ನೀನು ನನ್ನನ್ನು ಗೌರವಿಸಿದಂತೆ. ನಿನ್ನನ್ನು ಕಡೆಗಣಿಸಿದಾಗ ನನ್ನನ್ನೇ ಅಪಮಾನಿಸಿದಂತೆ. ನಿನ್ನ ಆತ್ಮ ನನ್ನ ಅಂಶ. ಅದನ್ನು ಯಾರ ಕಾಲಬಳಿಯೂ ಬಿಸಾಡಬೇಡ. ಇಂದು 3 ಹೆಜ್ಜೆ. ಪಾರ್ಥ, 1. ಯಾವ ಸಂಬಂಧ ನಿನ್ನ ಶಕ್ತಿ ಹೀರುತ್ತಿದೆ ಆ ಸಂಬಂಧದಲ್ಲಿ ಗಡಿ ಹಾಕು. 2. ಇಂದು 1 ಬಾರಿ ಇಲ್ಲ ಎನ್ನು, ಸ್ಪಷ್ಟವಾಗಿ, ಕ್ಷಮೆ ಕೇಳದೆ. 3. ಕನ್ನಡಿ ಮುಂದೆ ನಿಂತು ಹೇಳು, ನಾನು ಬೆಲೆಯುಳ್ಳ ಆತ್ಮ. ನಾನು ನನ್ನನ್ನು ಗೌರವಿಸುತ್ತೇನೆ. ಅಂತಿಮ ಮಾತು. ಪಾರ್ಥ, ಜಗತ್ತು ನಿನ್ನನ್ನು ಒಪ್ಪದಿದ್ದರೂ ಪರವಾಗಿಲ್ಲ. ನೀನು ನಿನ್ನನ್ನು ಒಪ್ಪಬೇಕು. ನಿನ್ನ ಆತ್ಮ ಪಾವಿತ್ರ. ನಿನ್ನ ಸ್ವಾಭಿಮಾನ ನಿನ್ನ ರಕ್ಷಣೆ. ಅದನ್ನು ಎಂದಿಗೂ ಬಿಡಬೇಡ. ಸ್ವಾಭಿಮಾನದಿಂದ ನಡೆ. ಗಡಿಯೊಂದಿಗೆ ಬದುಕು. ಮೌನದಲ್ಲಿ ನನ್ನನ್ನು ಕಾಣು. ಪಾರ್ಥ, ನಾನು ಸದಾ ನಿನ್ನೊಂದಿಗೆ ಇದ್ದೇನೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಾಕಿದರೆ ಕಮೆಂಟ್ನಲ್ಲಿ ಬರೆಯು. ಜೈ ಶ್ರೀಕೃಷ್ಣ. ಹರಿ ಓಂ.